ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಸರಾಳು ಕೆಮಿಕಲ್ ಫ್ಯಾಕ್ಟರಿ ಟ್ಯಾಂಕ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಸ್ಥಳಕ್ಕೆ ಕೈ ಶಾಸಕ ಗಡಿಗ ರವಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಯುಪಿಯ ಆಕಾಶ್ ಅಲ್ಲುಖಾನ್ ಮೃತಪಟ್ಟಿದ್ದಾರೆ. ಅಧಿಕಾರಿಗಳು ಸೂಕ್ತವಾದಂತಹ ತನಿಖೆಯನ್ನ ಮಾಡಿ ವರದಿಯನ್ನ ನೀಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಹೇಳಿಕೆ ಕೊಡ್ತಾರೆ. ಅಧಿಕಾರಿಗಳು ಸೂಕ್ತ ತನಿಖೆಯನ್ನ ಮಾಡಿ ವರದಿಯನ್ನ ನೀಡ್ತಾರೆ. ಈ ಹಿಂದೆ ಕೆಮಿಕಲ್ ಸೋರಿಕೆಯಿಂದ ಜಮೀನಿಗೆ ಹೋಗಿತ್ತು. ಕೆಲವು ಜನರು ಇದರಿಂದ ಅಸ್ವಸ್ಥರಾಗಿದ್ರು. ರೈತರು ಕೆಮಿಕಲ್ ಫ್ಯಾಕ್ಟರಿ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ರು. ನಾನು ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದೆ. ಫ್ಯಾಕ್ಟರಿ ಕೂಡ ಮುಚ್ಚಿಸಿದ್ವಿ. ಕೋರ್ಟ್ಗೆ ಹೋಗಿದ್ರು. ಕಳೆದ ಒಂದು ವಾರದಿಂದ ಫ್ಯಾಕ್ಟರಿ ಸಲಕರಣೆಗಳನ್ನ ಬೆಚ್ಚಿ ಕೊಂಡೊಯ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಯಾಗಿದೆ. ಇದರಿಂದಾಗಿ ಯುಪಿ ಮೂಲದ ಆಕಾಶ್ ಹಾಗೆ ಅಲ್ಲುಖಾನ್ ಇಬ್ರು ಕೂಡ ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನ ಮಂಡ್ಯ ಮಿಮ್ಸ್ಗೆ ದಾಖಲು ಮಾಡಲಾಗಿದೆ. ವರದಿ ಬಂದ ಬಳಿಕ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದ ಬಸರಾಳಿನಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಬಿದ್ರಕಟ್ಟೆ ಗ್ರಾಮದಲ್ಲಿತ್ತು. ಈ ಹಿಂದೆ ರೈತರೆಲ್ಲ ಈ ಕೆಮಿಕಲ್ ಸೋರಿಕೆಯಾಗಿ ಎಲ್ಲ ಬೆಳೆ ನಾಶ ಆಗಿ ಒಂದಷ್ಟು ಜನ ಅದರಿಂದ ಅಸ್ವಸ್ಥರಾಗಿದ್ದರು. ಈ ನಾನು ಶಾಸಕನಾದ ಹೊಸದರಲ್ಲೇ ಇಲ್ಲಿ ರೈತರುಗಳ ಹೋರಾಟ ಆರಂಭಿಸಿದರು. ಇಲ್ಲಿ ಇದು ನಮ್ಮ ಹೇಮಾವತಿ ಚಾನಲಲ್ಲೂ ತೊಂದರೆ ಆಗ್ತಾಯಿದೆ. ನಾನೇ ಖುದ್ದು ಬಂದು ರೈತರಿಗೆ ಬೆಂಬಲ ಕೊಟ್ಟು ಇದನ್ನು ಅವತ್ತು ಮುಚ್ಚಿಸಿದ್ಮೇಲೆ ಅವರು ಕೂಡ ಕೋರ್ಟ್ಗೆ ಹೋಗಿದ್ರು ವಾಪಸ್ ತೆಗಿಬೇಕು ಅಂತೇಳಿ. ಈ ಮಧ್ಯೆ ಕಳೆದ 10 ದಿನದಿಂದ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇದನ್ನು ಬಿಚ್ಕೊಂಡು ಡಿಸ್ಮಾಂಟೇಲ್ ಮಾಡಿಕೊಂಡು ತೊಗೊಂಡೋಗೋದಕ್ಕೇನೋ ಟ್ರೈ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 8:45ಕ್ಕೆ ಈ ಒಂದು ಬಾಯ್ಲರನ್ನು ಬಿಚ್ಚೋ ಟೈಮಲ್ಲಿ ಅದು ಬ್ಲಾಸ್ಟ್ ಆಗಿ UP ಮೂಲದ ಆಕಾಶ್ ಮತ್ತು ಅಲ್ಲುಖಾನ್ ಅಂತ ಇಬ್ಬರು 26 ವರ್ಷದ ಒಳಗಡೆ ಇಬ್ಬರು ಮತ್ತು ಒಬ್ಬರಿಗೆ ಗಾಯ ಆಗಿದೆ. ಇಬ್ಬರು ಸ್ಪಾಟಲ್ಲಿ ಸತ್ತಿದ್ದಾರೆ. ಇನ್ನೊಬ್ಬರನ್ನ ಇಬ್ಬರು ಸ್ಪಾಟಲ್ಲಿ ಸತ್ತಿದ್ದಾರೆ. ಒಬ್ಬರನ್ನ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಆಸ್ಪತ್ರೆಗೆ ಸೇರಿಸಿದ್ದಾರೆ.